ಎಸ್ ಗೋ ಹೆಡ್. ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ, ನನ್ನ ಹೆಂಡತಿ ಎಲ್ಗೋದ್ಲೋ ಗೊತ್ತಿಲ್ಲ ಅಂತ. ಒಬ್ಬೊಬ್ರು ಹೆಂಗಸರು ಮನೇಲಿ ಅಡಿಗೆ ಮಾಡ್ತಾ ಇಲ್ಲ. ನೀವು ಪ್ರೀ ಬಿಟ್ಟಾಗಿಂದ ಅಡಿಗೆ ಮಾಡಕ್ ಗಂಡಸರಿಗೆ ಅಡಿಗೆ ಇಲ್ಲ. ಧರ್ಮಸ್ಥಳಕ್ಕೆ ಅಂತ ನಮ್ಮ ಹೆಂಗಸರು ಹೋದಳು ಬಂದೇ ಇಲ್ಲ. 2 ಸೀರೆ ಬಟ್ಟೆ ಹಾಕೊಂಡ್ ಬರ್ತೀನಿ ರೀ, ಹೋಗಿ ನೈದ್ಯ ಸಾಯಂಕಾಲ ಹೋಗಿ ಬೆಳಿಗ್ಗೆ ಬರ್ತೀನಿ ಇಂದವರು ಇನ್ನ ಬಂದಿಲ್ಲ. ನಾವ್ ಹುಡಿಕೊಂಡು ಹೋಗೋದು. ಅಷ್ಟೋ ಮನೇಲಿ ಮಕ್ಕಳು ಉಪವಾಸ ಬಿದ್ದವ್ರೆ. ಫ್ರೀ ಬಸ್ ಕೊಟ್ರು ಅಂತ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ. ಮತ್ತೊಮ್ಮೆ ಹೇಳು. ಎಷ್ಟೋ ಮನೇಲಿ ಮಕ್ಕಳು ಉಪವಾಸ ಬಿದ್ದವ್ರೆ. ಫ್ರೀ ಬಸ್ ಕೊಟ್ರು ಅಂತ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾವ್ರೆ. ಇವತ್ತು ಹೆಂಗಸರು ಅಡಿಗೆ ಮಾಡ್ತಾ ಇಲ್ಲ ಮನೇಲಿ. ಭಾನುವಾರ ಬತ್ತು ಅಂದ್ರೆ ಅವ್ರ ಅಪ್ಪನ್ ನೋಡ್ಬೇಕು ಅಂತಾರೆ. ನಾವ್ ಗಂಡಸರು ಮಕ್ಕ ನೋಡ್ಬೇಕು, ಕಾಣಿಸ್ಕೊಡ್ಬೇಕಲ್ಲ. ಚಾರ್ಜ್ ಇಲ್ಲ. ಕುಡಿಯಕ್ಕೆ 1 ಕ್ವಾರ್ಟರ್ಗೆ 20 ರೂಪಾಯಿ ಮಡಗಿದೀರಾ. ಬರೀ ಮಹಿಳೆಯರಿಗೆ ಕೊಟ್ಬಿಟ್ಟು ನಾವ್ ಗಂಡಸರು ಎಲ್ಲ ಹೋಗೋದು. ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಬಂದ್ ನೋಡಿ, ಫ್ರೀ ಬಸ್ ಅನ್ನೋ ಹೆಸರಿನಲ್ಲಿ ನಾವ್ ಯಾವತ್ತೂ ಸಂಸ್ಕೃತಿ ಪರಂಪರೆಯನ್ನ ದಾಟಿ ಹೋಗಿದ್ದೇ ಇಲ್ಲಮ್ಮ. ಒಂದು ಮಾತು ಹೇಳದೆ ನನ್ನ ಪ್ರೀತಿ ಕಾಣದೆ ಓ ಗೆಳತಿಯೇ ಹೋದೆಯ. ಹೆಣ್ಮಕ್ಳ ಮೇಲೆ ಯಾವಾಗ್ಲೂ ಒಂದು ದೋಷಣೆ ಮಾಡ್ತಾರೆ, 2 ಜಡೆ ಇದ್ರೆ ಜಗಳ ಅಂತ. ಆದ್ರೆ ನಾವ್ ಯಾವತ್ತೂ ಬೀದಿಲಿ ಜಗಳ ಆಡಿದ್ ನೋಡೇ ಇಲ್ಲ. ನೀವ್ ಯಾರು ನೋಡಿದೀರಾ? ಆದ್ರೆ ಫಸ್ಟ್ ಟೈಮ್ ಮೊಬೈಲ್ಗಳಲ್ಲಿ ಯಾವ ಫೇಸ್ಬುಕ್ ತಗೋ, ಯಾವ ಇನ್ಸ್ಟಾಗ್ರಾಮ್ ತಗೋ, ಕೇವಲ ಒಂದು ಸೀಟ್ಗೋಸ್ಕರ ಹೆಣ್ಮಕ್ಳು ಜುಟ್ ಹಿಡ್ಕೊಂಡು ಒಡೆದಾಡಂಗ್ ಮಾಡ್ಬಿಟ್ರಲ್ಲ ನೀವು. ಅದೇ ಆಟೋ ಓಡಿಸೋಂತ ಗಂಡು ಮಕ್ಕಳು ಕಣ್ಣೀರ್ ಹಾಕ್ತಾ ಇದ್ದಾರೆ. ನನ್ನ ಕುಟುಂಬ ನಡೀತಾ ಇದ್ದಂತೆ ನಾನು ಆಟೋ ಓಡಿಸೋದ್ರಿಂದ ಇವತ್ತು ನೀವು ಫ್ರೀ ಬಸ್ ಮಾಡಿರೋದ್ ಕಾರಣ ನನಗೆ ಇವತ್ತು ಮನೆಗೆ ಅನ್ನ ಇಲ್ಲ ಸ್ವಾಮಿ ಅಂತ ಹೇಳ್ತಿದ್ದಾರೆ. 2,000 ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಆ 2,000 ರೂಪಾಯಿ ನಿಮ್ ಕೈಯಲ್ಲಿ ಎಷ್ಟು ದಿನ ಉಳಿದಾತು? ಬಹುಶಃ ಈ ಒಂದು ಯೋಜನೆಗಳೇನಿದೆಯಲ್ಲ, ಯಾವುದೇ ಒಂದು ಯೋಜನೆ ಕೊಟ್ರೆ ಅದು ಮಹಿಳೆಯರ ರಕ್ಷಣೆಗಾಗಿರ್ಬೇಕೇ ಹೊರತು ಕೇವಲ ಆಕರ್ಷಣೆಗೋಸ್ಕರ ಆಗಿರಬಾರ್ದು. ಮ್ಯೂಸಿಕ್. ಈ ಯೋಜನೆಗಳು ನನ್ಗೆ ಹೆಂಗ ಅನ್ಸುತ್ತೆ ಗೊತ್ತಾ? ರಾಮಾಯಣದಲ್ಲಿ ಸೀತಾಮಾತೆ ಲಕ್ಷ್ಮಣ ರೇಖೆಯನ್ನ ಹಾಕಿದಾಗ, ನೀನ್ ಇದನ್ನ ದಾಟಿ ಹೋಗಬಾರ್ದು ಅಂತ ಲಕ್ಷ್ಮಣ ರೇಖೆಯನ್ನ ಹಾಕಿದಾಗ ಸೀತಾಮಾತೆಯ ಎದುರು ಕಂಡಿದ್ದೇನು ಗೊತ್ತಾ? ಗೊತ್ತಿಲ್ವಾ? ಏನ್ ನೀವು 2,000 ರೂಪಾಯಿ ಬಿಟ್ಟಾರ, ಬಸ್ ಫ್ರೀ ಮಾಡ್ಯಾರ. ಆಮೇಲೆ ಇನ್ನೇನ್ ಮಾಡ್ಯಾರ ಎಲ್ಲ ರೊಕ್ಕ ಕೊಟ್ಟಾರ. ಇಲೆಕ್ಷನ್ ಓಟ್ ಹಾಕಾಗ ರೊಕ್ಕ ಕೊಡ್ತಾರ. ಎಲ್ಲ ಚಲೋ ಮಾಡ್ಯಾರ ಹೆಣ್ಮಕ್ಳಿಗೆ. ಇನ್ ಮುಂದೆ ಏನೇನ್ ಮಾಡ್ತಾರ? ಸೀತಾಮಾತೆ ಎದುರು ಕಂಡಿದ್ದು ಬಂಗಾರದ ಜಿಂಕೆ, ಲಕ್ಷ್ಮಣ ರೇಖೆ ಹಾಕಿದ್ದ. ಆದ್ರೂ ಕೂಡ ಸೀತೆ ಆ ಬಂಗಾರದ ಜಿಂಕೆಯನ್ನ ನೋಡಿ ದಾಟದಲು. ಆ ರೇಖೆಯನ್ನ ದಾಟಿದ ತಕ್ಷಣ ಏನಾಯ್ತು? ಆಕೆಯ ಅಪಹರಣ ಆಯ್ತು. ಅಂದ್ರೆ ಬಂಗಾರದ ಜಿಂಕೆ ತರನೇ ಇವತ್ತು ಕಾಂಗ್ರೆಸ್ ಕೊಡ್ತಾ ಇರುವಂತ ಹಲವಾರು ಬಿಟ್ಟಿ ಭಾಗ್ಯಗಳು. ಅದನ್ನ ನಂಬಿಕೊಂಡು ನಿಮ್ಮ ಆತ್ಮಗೌರವ, ಆತ್ಮವಿಶ್ವಾಸ, ಭಾರತದ ಸಂಸ್ಕೃತಿ ಪರಂಪರೆ ಅನ್ನುವಂತ ಲಕ್ಷ್ಮಣ ರೇಖೆಯನ್ನ ನೀವೇನಾದ್ರು ದಾಟಿದ್ದೆ ಆದ್ರೆ ಆ ಪಕ್ಷದವರು ನಿಮ್ಮನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಬಯಸ್ತೇನೆ. ಗಣಸ್ರೇನ ನಯ ಮಾಡ್ಬಿಟ್ಟಿದ್ರ? ಓಟ್ ಹಾಕಿಲ್ ಬಂಗಾರ ಅವತ್ತೇ ಹೇಳ್ಬೇಕಾಯ್ತು. ಓಟಕ್ ಬರೀ ಹೆಂಗಸ್ರು ಬೇಡ, ನಾವು ಕಾಂಗ್ರೆಸ್ ನಮ್ ಮೆಜಾರಿಟಿ ತಗೋತೀವಿ ಅಂತ ಹೇಳ್ಬೇಕಾಗಿತ್ತು. ನಾನ್ ಮಂಡ್ಯ ಹೋಗ್ಬೇಕು, ಏನು ಹೇಳ್ದಾನೆ ಎಲ್ಲ ಫ್ರೀ. ನಾನು ಸಿದ್ದರಾಮಯ್ಯ CM ಸಾಹೇಬ್ರು ಹೇಳಿದ್ರು ನನ್ ಮಿಸಾಸ್ಕೋ ಬಸ್ಸಲ್ಲಿ ಫ್ರೀ, ಕಾರ್ ಇದ್ರು ಎಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲ ಬಕ್ಕಸ್ ಎಲ್ಲ ಖಾಲಿ ಮಾಡ್ಕೊಂಡು. In this, one headache got healed, second by wife. That is ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ
ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದು ಮಾಡ್ತಾನೆ ನನಗೆ.